ನನ್ನೆಲ್ಲ ಪ್ರೀತಿಯ ರೈತ ಮಿತ್ರರಿಗೆ ನಮಸ್ಕಾರ ರೀ. ನಾವು ಇವತ್ತು ಬಂದಿದ್ದೀವಿ ಕರ್ಜಿ ಗ್ರಾಮಕ್ಕೆ. ಹಾವೇರಿ ಜಿಲ್ಲಾ ಹಾವೇರಿ ತಾಲೂಕು ಕರ್ಜಿ ಗ್ರಾಮಕ್ಕೆ ರೀ. ನಾವು ಇವತ್ತು ಬಂದಿರೋದು ಪ್ರಗತಿಪರ ರೈತರು ಸುರೇಶ್ ಬಿದರಗಡ್ಡಿ ಅನ್ನೋರು ಹೊಲಕ್ಕೆ ಬಂದಿದ್ದೀವಿ ರೀ. ಇವತ್ತು ಅವ್ರ ಹಳೆಯವರು ಇಲ್ಲಿ ಇದಾರೆ ರೀ. ಅವ್ರೇನೋ ಬೇರೆ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದಾರೆ. ಸ್ವಲ್ಪ ಅವ್ರ ಹಳೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಅಂತ ತಗೊಂಡ್ರಿ. ಆಕಾಶ್ ಅವ್ರ ನಮಸ್ಕಾರ ರೀ. ನಮಸ್ಕಾರಪ್ಪ ದೋಸ್ತ ಬಾ. ಬರ್ತಾನೆ ಬಂದ್ಯಾಲಲ್ಲ 3 ದಿವಸ ಆತ ಕಾಯಕತ್ ನಿನ್ ಸಲುವಾಗಿ. ಹೌದ್ರಾ? ಈ ಮೆಣಸಿನ ಗಿಡ ಎಲ್ಲ ಎಷ್ಟು ಎಕರೆ ಹಾಕಿದ್ರಿ ನೀವು? 2 ಎಕರೆ ಹಾಕಿವತ್. 2 ಎಕರೆ ಹಾಕಿದ್ರಿ. ಇದಕ್ಕೆ ಏನ್ ಮೇಂಟೆನೆನ್ಸ್ ಹೆಂಗ್ರಿ ಇದು ಆಕಾಶ? ಮೇಂಟೆನೆನ್ಸ್ ಏನಿಲ್ಲಣ್ಣ, ಅದೇ ಸೇಮ ಮಾಡೇವಿ. ಗೊಬ್ಬರ DAP ಅಷ್ಟು ಹಾಕಿವಿ ಜಾಸ್ತಿ. DAP ಅಷ್ಟು ಹಾಕಿದ್ರಿ. ಬಿತ್ತೋಬೇಕಾರ ಏನೇನ್ ಹಾಕಿದ್ರಿ ಇದಕ್ಕೆ? ಬಿತ್ತಬೇಕಾರ DAP, ಸ್ಯಾಟ್ರೇಟ್, ಪೊಟ್ಯಾಸ್ ಹಾಕಿವಿ. ಇಲ್ಲೆಲ್ಲ ಕಾಯಿ ಎಲ್ಲ ಚೆನ್ನಾಗಿದೆ ಬಿಡ್ರಿ. ಇದೆಲ್ಲ 2ನೇ ಸರಿ. ಇದು 2ನೇ ಸರಿ ಇದು. ಇದು ಮಸ್ತ್ ಐತಲ್ರಿ ಕಾಯಿ. ಹಾ ದೋಸ್ತ, ಬರೀ ಚೆನ್ನಾಗೈತಲ್ರಿ ಕಾಯಿ. ಇವಾಗ ಏನ್ರ ಒಂದ್ ಬೀಡ್ ಹರಿದಿದ್ದೀರಾ ಇದನ್ನ? ಒಂದ್ ಬೀಡ್ ಹರಿದವಿ. ಒಂದ್ ಬೀಡ್ ಹರಿದಿದ್ದೀರಿ. ಹಾ ದೋಸ್ತ. ಮತ್ತ ಈಗ ಕಟಾವ್ ಬಂದಿದ್ದೀರಿ ಇದು? ಇದು ಸೆಕೆಂಡ್ ಟೈಮ್ ಕಟಾವು. ಎಷ್ಟು ದಿವಸ ಆಯ್ತು ಆಕಾಶ ಹರಿದಿನ? 15 ದಿನ ಆಯ್ತು ನಮ್ಗೆ. 15 ದಿನ ಆಯ್ತು. ಹಾ. ಇದು ಒಂದ್ ಎಕರೆಗೆ ಎಷ್ಟು ಕ್ವಿಂಟಲ್ ಮಟ್ಟ ಇಳುವರಿ ಬರುತ್ತೆ ಇದು? ನಾವು ಬೆಳೆಸ್ದಂಗ ಐತಿ. ಬೆಳೆಸ್ದಂಗ ಅಂದ್ರೆ ನಮ್ದೆಲ್ಲ ಈಗ 100-120 ಕ್ವಿಂಟಲ್ ಮ್ಯಾಗ ಬಂದೈತಿ. 100-120 ಕ್ವಿಂಟಲ್ ಒಂದ್ ಎಕರೆಗೆ? ಹಾ. ಇವಾಗ ಏನ್ ರೇಟ್ ಐತೆ ಆಕಾಶ ಇದು ಮೆಣಸಿನ ಗಿಡ ಒಂದ್ ಕ್ವಿಂಟಲ್ಗೆ? ಮೊನ್ನೆ ಕೊಟ್ಟಾಗ 2,500 ಆಗೈತಿ. ಇವಾಗೇನ ಸ್ವಲ್ಪ ಜಾಸ್ತಿ ಆಗೈತೆ ಅಂತ. 3,000 ಏನೋ ಇರ್ಬೋದು. 3,000. ಅವತ್ತಿನ ರೇಟ್ ಅವತ್ತ ಸಿಗ್ತತ್ತಲ್ಲ ಇದು, ಅದ ಕಾರಣಕ್ಕೆ ಗೊತ್ತಾಗೋದಿಲ್ಲ. ಕೊಟ್ಟಿದ್ಮೇಲೆ ಹೇಳ್ತಾರೆ ನಿಮ್ಗೆ. ಅವತ್ತೇನ್ರ ಹೆಚ್ಚು ಕಡಿಮೆ ಆದ್ರಿ ರೇಟ್? ಏನ್ ಲಾಸ್ ಆಗಲ್ರಿ? ಒಂದ್ ಲಾಸ್ ಆಕೈತಿ, ಒಂದ್ ಲಾಭ ಆಕೈತಿ. ಇದು ಮೆಣಸಿನ ಗಿಡ ಒಟ್ಟ 2 ಎಕರೆ ಐತಿ. 2 ಎಕರೆ ಐತಿ. ಏನ ಲೇಬರ್ ಏನ ಬಂದಿದಾರ ಹೊಲಕ್ಕ? ಏನ್ ಮಾಡ್ತಾ ಇದಾರ? ಕಳೆ ತೆಗಿತಾ ಇದೇವಿ. ಕಳೆ ತೆಗಿಸ್ತಾ ಇದ್ರಿ. ಈಗ ಗಂಡಾಳ ಕರ್ಕೊಂಡ್ ಬಂದ್ಬಿಟ್ರಲ್ಲ. ಏನ್ ಮಾಡ್ತೀಯ, ಹಬ್ಬ ಐತಲ್ಲ, ಹೆಣ್ಣಾಳು ಬರಲ್ಲ, ಹಿಂಗಾಗಿ ಹಿಂಗ ಅವ್ರ ಸಲುವಾಗಿ ಮತ್ತೆ ಎಲ್ಲಿ ಕಾಯ್ಕೊಂತ ಕುಂದ್ರದು. ಇವಾಗ ಒಂದೇ ಬಿಡಿ ಇದನ್ನ ಹರಿದಿನ ಅಂದ್ರಲ್ಲ, ಒಂದೇ ಬಿಡಿ ಎಷ್ಟು ಕ್ವಿಂಟಲ್ ಹರಿದಿರಿ ಆಕಾಶ ಅದನ್ನ? ಇದು ಟೋಟಲ್ ಒಟ್ಟ 30 ಕ್ವಿಂಟಲ್ ಬಂದೈತ 2 ಎಕರೆಗೆ. ಒಂದೇ ಬಿಡು. ಮತ್ತೆ ಈಗ 2ನೇ ಬಿಡಿ ಯಾವಾಗ ಹರಿತೀರಿ? ಇವಾಗ ಹಬ್ಬ ಆಗಿನ ಮ್ಯಾಗ ಹರಿತದ. ಹಬ್ಬ ಆಗಿನ ಹರಿದ ಎಷ್ಟು ದಿವಸ ಆಯ್ತು? 15 ದಿನ ಆಯ್ತು. 15 ದಿವಸ ಆಯ್ತು. ಹಚ್ಚಿಂದ ಎಷ್ಟು ದಿವಸಕ್ಕೆ ಔಷಧಿ ಸಿಂಪಡಿಸ್ತೀರಿ? 15 ದಿನದಿಂದ ಸ್ಟಾರ್ಟ್ ಮಾಡಿದ್ವಿ ನಾವು. ಅಂದ್ರ ಅಗಿ ಹಚ್ಚಿಂದ 15 ದಿನ. ಟಾನಿಕ್ ಅಂತ ಹೊಡ್ತಾ ಇದ್ವಿ ಫಸ್ಟ್. ಆಮೇಲೆ ಸ್ವಲ್ಪ ಎಲ್ಲರ ರೋಗ ಬಂದಲ್ಲೆಲ್ಲ ಬೋನೋ ಪ್ಲಸ್ ಅಂತಾವು ತಗೊಂಬಂದ್ ಹೊಡ್ತಿದ್ವಿ. ರೋಗ ಅಂತ ಜಾಸ್ತಿ ಬರುತ್ತೆ ಅದಕ್ಕೆ? ಮುಟ್ಟೋಗ ಐತಿ. ಇದು ಅಲ್ಲೆಲ್ಲ ಐತಿ ಮುಟ್ಕು ರೋಗ? ಇದೆ ಬಂದೈತಿ. ಅದಕ್ಕೆ ಮನೆ ಸಿಂಪಡಣೆ ಮಾಡಿದೇವೆ ಅದಕ್ಕೆ. ಇವಾಗ 2 ದಿನ ಆಯ್ತು ಹೊಡೆದು. ಇದಕ್ಕೆ ಮತ್ತೆ ಮುಟ್ರು ರೋಗ ಬಿಟ್ರೆ ಮತ್ತೆ ಯಾವ್ದು ಬರುತ್ತೆ ಆಕಾಶ? ಮುಟ್ಟುಗ ರೋಗ ಬಿಟ್ರೆ ಕೆಂಪು ರೋಗ ಅಷ್ಟೇ. ಅದು ಬಿಟ್ರೆ ಮತ್ತೆ ಯಾವ ಬರಲ್ಲ. ಕೆಂಪು ರೋಗ ಅಂದ್ರೆ ಅದು ಯಾವ್ದು? ಕೆಮನ್ ರೋಗ. ಕೆಮನ್ ರೋಗ. ಅಂದ್ರೆ ಇದಕ್ಕೆ ನೀರು ಜಾಸ್ತಿ ಬೇಕೋ ನೀರು ಕಮ್ಮಿ ಬೇಕ್ರಿ? ಜಾಸ್ತಿ ಬೇಕು. ಜಾಸ್ತಿನೇ ಬೇಕು. ನೀರು ಕಮ್ಮಿ ಬೇಡ, ನೀರು ಜಾಸ್ತಿ ಬೇಕು ಇದಕ್ಕೆ. ಈಗ ಒಟ್ಟು ನೀನ್ ಎಷ್ಟು ನೀರು ಬಿಡ್ತೀಯ ಅಷ್ಟು ಇಳುವರಿ ಜಾಸ್ತಿ ಆಗ್ತದೆ. ಇಳುವರಿ ಜಾಸ್ತಿ ಏನ ಬರಲ್ಲ, ಬರ್ಬೋದು ಬರ್ಲಿಕ್ಕಿಲ್ಲ. ಆದ್ರೆ ಹೊಲ ಹೊಡಿಯತ್ತೀವಿ, ಒಳ್ಳೆ ಔಷಧ ಹೊಡಿಬೇಕು ಟೈಮ್, ಮತ್ತೆ ಗೊಬ್ಬರ ಹಾಕ್ಬೇಕು. ಕಂಟಿನ್ಯೂ ಇರೋದೇ, ಯಾವ ಸರಿ ಹರಿತಿದ್ ಅಷ್ಟು ಸರಿ ಹೊಡ್ಕಂತ ಇದ್ರೆ ಗಿಡ ಚೆನ್ನಾಗಿರ್ತಾವ. ಇಲ್ಲ ಗಿನಾಗಿ ಇದಾಗ್ಬಿಡ್ತಾವ. ಅಂದ್ರ ಒಮ್ಮೆ ಮೆಣಸಿನ ಗಿಡ ಹರಿದಾಗ ಒಮ್ಮೆ ಔಷಧಿ ಹೊಡಿಬೇಕು, ಗೊಬ್ಬರ ಹಾಕ್ಬೇಕು, ಹೊಲ ಹೊಡಿಬೇಕು. ಅಂದ್ರೆ ಹೊಡೆದ್ರ ಸ್ವಲ್ಪ ಗಿಡ ಇಂಪ್ರೂವ್ಮೆಂಟ್ ಆಗ್ತಾ ಹೋಗ್ತಾವ. ಇಳುವರಿ ಜಾಸ್ತಿ ಆಗ್ತೈತಿ. ಆಮೇಲೆ ಗಿಡ ಚೆನ್ನಾಗ್ ಹಾಕವು. ಇಲ್ಲಾಂದ್ರೆ ಗಿಡ ಹಾಳಾಗ್ಬಿಡ್ತಾವ. ಕಾಯಿಗೆ ಎಲ್ಲ ಭಾರಿ ಚೆನ್ನಾಗೈತ್ರಿ. ನೀವೆಲ್ಲ ನಿಮ್ದು ಓಟ್ ಹೊಲ ನೋಡ್ತಾ ಇದೀವಿ ನಾವು. ಎಲ್ಲಿ ನೋಡಿದ್ರು ಅದೇ ತರ ಐತಿ ಕಾಯಿ. ಇವಾಗ ಇದು ಹರಿದ್ರ ಎಷ್ಟು ಕ್ವಿಂಟಲ್ ಬರ್ತದೆ ಆಕಾಶ? ಇದು 2ನೇ ಬೆಳೆ ಒಂದ್ 70 ಕ್ವಿಂಟಲ್ ಬರ್ಬೋದು ಅಂತ ಟಾರ್ಗೆಟ್ ಐತನ. 70 ಕ್ವಿಂಟಲ್ ಮಟ್ಟ ಬರ್ತೈತಿ. 2 ಎಕರೆ ಇದೇ ತರನ ಐತ್ರಿ? ಹಿಂಗಾಯ್ತು ಓಟ್. ಅಡ್ಡಿ ಇಲ್ಲ ಬಿಡ್ರಿ, ಊಟನು ಒಂದೇ ಸಮಾನಾಗನ ಬೆಳೆದೈತಿ ಮೆಣಸಿನ ಗಿಡ. ಇದಕ್ಕ ಫಸ್ಟ್ ಟೈಮ್ ಹಚ್ಚಿಂದ 15 ದಿವಸಕ್ಕೆ ಎಣ್ಣೆ ಹೊಡೆದನಂದ್ರಿ ನೀವು. ಆಮೇಲೆ ಮತ್ತೆ ಇದಕ್ಕ ಈಗ ಇಲ್ಲಿ ಮಟ ಅಂದ್ರೆ ಎಷ್ಟು ಸತ ಔಷಧಿ ಹೊಡೆದಿರಿ, ಸಿಂಪಡಣೆ ಮಾಡಿರಿ ಇದಕ್ಕೆ? ಇವಾಗ 4 ಸರಿ ಆಗಿತ್ತು ಇಲ್ಲಿ ಮಟ. ಔಷಧಿನ 4 ಸರಿ ಮಾಡಿರಿ 2.5 ತಿಂಗಳದಾಗ. 15 ದಿವಸಕ್ಕೆ ಸಿಂಪಡಣೆ ಮಾಡಿದ್ರೆ ರೋಗ ಬರ್ತಾನೆ ಇರ್ತದೆ ಇದಕ್ಕೆ? ಬರ್ತಾ ಇರ್ತಾವ, ಬರ್ತಾ ಇಲ್ಲ. ಹೊಲದ ಮ್ಯಾಲ ಡಿಪೆಂಡ್ ಅಪ್ಪ. ಏನಾದ್ರು ನೀವು ಸಗಣಿ ಗೊಬ್ಬರ ಇದೇನ್ರ ಹಿಂಗ ಹಾಕ್ತಿರೇನ್ರಿ? ಸಗಣಿ ಗೊಬ್ಬರ ಫಸ್ಟ್ ಹಾಕಿದ್ವಿ ನಾವು. ರಂಟಿ ಹೊಡೆದ ಅವಾಗನ ಹಾಕಿ ಹಡಿದ್ವಿ. ಹೊಳ್ಳಿ ಮ್ಯಾಗೇನು ಹಾಕಿಲ್ಲ. ಇದೇ DAP, ಪೊಟ್ಯಾಸ್, ಆಮೇಲೆ ಸ್ಯಾಟ್ರೇಟ್. ಸಟ್ರೇಟ್ ಹಾಕಿದ್ರೆ ಅಡ್ಡಿ ಇಲ್ಲ ಬಿಡ್ರಿ. ಅದ್ರಾಗ ಒಂದ್ 3 ತರದ ನ್ಯೂಟ್ರಿಯೆಂಟ್ ಇರ್ತದೆ. ನ್ಯೂಟ್ರಿಯೆಂಟ್. ಸೆಕೆಂಡ್ ನ್ಯೂಟ್ರಿಯೆಂಟ್ ಅಂತಾರ ಅದಕ್ಕೆ. ಅದೇ ಕ್ಯಾಲ್ಸಿಯಂ, ಮ್ಯಾಗ್ನೀಸಿಯಂ ಸ್ವಲ್ಪ ಇರ್ತದೆ. ಮತ್ತೆ ಹಿಂಗ ಮೈಕ್ರೋ ನ್ಯೂಟ್ರಿಯೆಂಟ್ ಅಂತ ಸಿಗತ್ರಿ. ಏನೇನು ಹಾಕಿಲ್ಲ. ಅದನ್ನ ಸ್ವಲ್ಪ ಹಾಕ್ಬಿಟ್ರಿ ನೀವು. ಅಂದ್ರ ಚಿಲ್ಲಿಗೆ ಏನಾಗತ್ತಂದ್ರ ಚಿಲ್ಲಿಗೆ ಒಂದ್ ಸ್ವಲ್ಪ ಮೈಕ್ರೋ ನ್ಯೂಟ್ರಿಯೆಂಟ್ ಬೇಕು. ಈಗ ಯಾವ್ದೇ ಸಸಿಗಾದ್ರೂ 18 ತರದ ಪೋಷಕಾಂಶಗಳು ಬೇಕು. 18 ತರದ ಪೋಷಕಾಂಶಗಳು 3 ಪ್ರಕೃತಿ ಮುಖಾಂತರ ಸಿಗ್ತಾವ ನಮ್ಗೆ: ಗಾಳಿ, ಬೆಳಕು, ನೀರು.
ಪ್ರಕೃತಿ ಮುಖಾಂತರ ಸಿಗ್ತಾವು. ಇನ್ನು ಮೂರನ್ನ ನಾವು ಹಾಕ್ತೇವೆ, ಯೂರಿಯಾ, DAP, ಪೊಟ್ಯಾಶ್. ಇನ್ನು 12 ತರದ ಪೋಷಕಾಂಶಗಳು ನಾವು ಹಾಕಂಗಿಲ್ಲ. ಅವ್ ಹೆಂಗಿದ್ದು ಅಂದ್ರೆ ಅವು ಮೊದ್ಲೇ ನಮ್ಮ ಸಗಣಿ ಗೊಬ್ಬರದಾಗಿದ್ವು. ಹೌದು. ಇವಾಗ ಅದಿಲ್ಲ, ಅದನ್ನ ಹಾಕಂಗಿಲ್ರಿ ನಾವು. ಈಗ ಎಲ್ಲಿ ಇವಾಗ ದನ ಏನಾಗ್ಬಿಟ್ಟದ ಗೊತ್ತೈತಿ ನಿಮ್ಗೆ ದನನ ಎಲ್ಲಾದ್ರೂ? ಕಟ್ಟಲ್ಲ ಯಾರು, ಹಾ, ಇನ್ನೆಲ್ಲಿ ಸಗಣಿ ಗೊಬ್ಬರ. ಹಂಗಾಗ್ಬಿಟ್ಟು 12 ತರದ ಪೋಷಕಾಂಶಗಳು ಒಂದು ಅಂಗಡಿ ಒಳಗೆ ಹೋದ್ರಿಂದ, ನೀವು ಔಷಧಿ ಅಂಗಡಿ ಒಳಗೆ ಹೋದ್ರ ಅವ್ರು ಕೊಡ್ತಾರ. ಹಾ ಎಕರೆಗೆ ಒಂದು 5 kg 10 kg ಹಾಕ್ಬೇಕ್ರಿ. ಹೌದು. ನಾವು ಈಗಿಂದ ಮೂಮೆಂಟ್ ನೋಡಿದ್ರೆ 120 130 ಮಟ್ಟ ಬರ್ತೈತಿ. 120 100. ಅಂದ್ರೆ ಏನ್ ರೋಗ ಹೊಡಿದ್ರಿ ಅದನ್ನ? ಇಲ್ಲ ಅದು ಇದು ಸೀರೆ ಒಂದೊಂದು ಸೀರೆ ಇತ್ತು, ಆಮೇಲೆ ಹೊಳ್ಳಿ ಮುಟುಗ ಅದು ಹೋಗ್ಲಿಕ್ಕೆ. ರೋಗ ಇದ್ದದಕ್ಕೆ ಹೊಡೆದ್ರಿ. ಹ್ಮ್. ಬರುತ್ರಿ ಇದು ಆಕಾಶ? ಒಮ್ಮೆ ನಮ್ ಹರಿದಿದ್ದಣ ಹ್ಮ್. 15 ಕ್ವಿಂಟಲ್ ಬಂದಂಗ ಆಯ್ತು ನೋಡೋಣ ಒಂದೇ ಬೀಡ. ಒಂದೇ ಬೀಡ್ ಒಂದ್ ಎಕರೆಗೆ 15 ಕ್ವಿಂಟಲ್. 15 ಕ್ವಿಂಟಲ್. ಎರಡನೇ ಬೀಡ್ ಹರಿದಾಗ ಎಷ್ಟು ಕ್ವಿಂಟಲ್ ಬರುತ್ತೆ ಒಂದ್ ಎಕರೆಗೆ? ಆಗ್ಬೋದು ಒಂದು 25 30 40 ಮಟ್ಟ ಬರ್ತೈತಿ. ಒಂದ್ ಎಕರೆಗೆ ಮಾತ್ರ? ಹಾ. 2 ಎಕರೆ ಐತಲ್ಲ, ಒಂದು 60ರಿಂದ ಹಾ 70 ಕ್ವಿಂಟಲ್ ಬರುತ್ತೆ. 60ರಿಂದ 70 ಬೇಂದೆ. ಇವಾಗ ಇದಕ್ಕೆ ಆಳಿನ ಮೇಂಟೆನೆನ್ಸ್ ಎಲ್ಲ ಹೆಂಗ್ರಿ, ನೀವು ಹರಿಯೋದು ಇದು? ಇಲ್ಲ ಅವ್ರಿಗೆ ಕೊಟ್ಟವ, ನಾನು ಅವ್ರವ್ರ ಹರ್ಕ್ ಬಂದು ಅವ್ರ ಹರ್ಕೊಂಡು ಹೋಗ್ಬೇಕು. ಅಂದ್ರ ಗುತ್ತಿಗೆನ ಹರಿಯರಿಗೆ ಕೊಟ್ಬಿಡ್ತೀರಾ? ಅವರೇ ಒಯ್ತಾರ. ಕಾಯಿ ವ್ಯಾಪಾರಸ್ಥರು ಬಂದು ಹರ್ಕೊಂಡ್ ಹೋಗ್ತಾರಾ? ವ್ಯಾಪಾರಸ್ಥರ ಬಂದು ಅವರೇ ಹರ್ಕೊಂಡು ಅವರೇ ಒಯ್ಯೋದು. ಹೆಂಗ ಕೆಜಿ ಹರ್ಕೊಂಡ್ ಹೋಗ್ತಾರೆ ಅವ್ರು ಬಂದು? ಅವ್ರಿಗೆ ಆಳಿಂದ ನಮ್ ಕಡೆನ ತಗೊಂತಾರ ಅಮೌಂಟ್. ಹ್ಮ್. ಅವ್ರು ಹರಿಯಾಕಾದ್ರ 5 ರೂಪಾಯಿ ಕೆಜಿ 6 ರೂಪಾಯಿ ಕೆಜಿ. ಹಾ. 2300 ಒಂದ್ ದಿವ್ಸ ಆಗೈತಿ. ಹ್ಮ್. 2500 ಒಮ್ಮೆ ಆಗೈತಿ. ಹಾ, ಹಾ. 2200 ಒಂದ್ ಸರಿ ಆಗೈತಿ. ಓ, ಹಂಗೆ. ಹ್ಮ್. ಒಟ್ಟ ದಿನ ಹೆಂಗ್ ಹರಿತಿರಲ್ಲ ಅದೇ ಒಂದೊಂದ್ ದಿನ ಒಂದೊಂದ್ ರೇಟ್. ಹಾ ಅದೇ ರೀ, ಇವತ್ತಿನ ರೇಟ್ ನಾಳೆ ಬೆಳಗ್ಗೆ ಹೇಳ್ಬಿಡ್ತಾರ ಅವ್ರು. ಹಂಗ್ರಿ. ದಿನ ಒಂದೇ ರೇಟ್ ಏನ್ ಫಿಕ್ಸ್ ಇರೋದಿಲ್ಲ. ಫಿಕ್ಸ್ ಇರಲ್ಲ. ಕಾಯಿ ಎಲ್ಲ ಭಾರಿ ಇದ್ ಬಿಡ್ರಿ ಆಕಾಶ್ ಅವ್ರ. ಹಾನ ಪೂರಾ ಬಲ್ತೈತಿ. ಹ್ಮ್. ಹಬ್ಬಿರ ಸಲುವಾಗಿ ಸ್ವಲ್ಪ ಲೇಟ್ ಆಗೈತಿ, ಇಲ್ಲಷ್ಟ ಹರಿಬೇಕತ್ತಿ. ಇವಾಗ ಕಟಾವ್ ಬಂದೈತಿ ಇದು. ಬಂದೈತಿ. ಇದಕ್ ಮೇಂಟೆನೆನ್ಸ್ ಎಲ್ಲ ಮಾಡ್ತೀರಿ ನೀವು? ಒಂದ್ ಎಕರೆಗೆ ಎಷ್ಟು ಖರ್ಚು ಬರುತ್ತೆ ಇದಕ್ಕ? ಖರ್ಚು ಭಾಳ ಐತಿ ನನಗೆ ಸ್ವಲ್ಪ. ಹ್ಮ್. ಒಂದು 25-30 ಸಾವಿರ ಮಟನೂ ಬರ್ತೈತಿ. ಒಂದ್ ಎಕರೆಗೆ? ಹ್ಮ್. ಅಂದ್ರ ಈಗ ಅಂತಲ್ಲ, ಇದು ಎಷ್ಟಾಗತ್ರಿ ಇದಕ್ಕೆ? ಇಳುವರಿ ಎಷ್ಟು ಬರುತ್ತಾ ಒಂದ್ ಎಕರೆಗೆ? ಎಷ್ಟು ಉಳಿಯುತ್ತಾ ನಿಮ್ಗ? ಇದು ಉಳಿತೈತಣ್ಣ, 1 ಲಕ್ಷ ರೂಪಾಯಿ ಮಟನೂ ಉಳಿತೈತಿ. ನಾವು ಖರ್ಚು ಮಾಡಿದ್ದ ಒಂದು ಕ್ವಿಂಟಲ್ 120 ಕ್ವಿಂಟಲ್ 130 ಕ್ವಿಂಟಲ್ ಬಂದ್ರೆ ಒಂದ್ರ ಮಟ ಉಳಿತೈತಿ. ಮ್ಯಾಗಲ್ದ ಒಂದು ಹೋದ್ರೆ 2,000 ರೂಪಾಯಿ ಮಾರಿದ್ರೆ ರೇಟ್ ಭಾಳ ಉಳಿಯಂಗಿಲ್ಲ. ಒಂದ್ 20-30 ಸಾವಿರ 40 ಸಾವಿರ ಹಿಂಗ್ ಉಳಿತೈತಿ. ಅದೇ 4 ಸಾವಿರ 5 ಸಾವಿರ ಮಾರಿದ್ರೆ ಒಂದು 60 70 80 ಸಾವಿರ ಮಟ ಬೀಳ್ತೈತಿ. ರೇಟ್ ಇದ್ರೆ ಜಾಸ್ತಿ ಬರ್ತೈತಿ, ರೇಟ್ ಕಮ್ಮಿ ಇದ್ರೆ ಅಷ್ಟು ಉಳಿತೈತಿ. ಇದು ನಿಮ್ಗೆ ಹೈಯೆಸ್ಟ್ ಅಂದ್ರೆ ರೇಟ್ ಎಲ್ಲಿ ಮಟ ಸಿಕ್ಕೈತೆ ಆಕಾಶ್ ಅವ್ರ? 6,000 ಮಟ ಸಿಕ್ಕತ್ ನಾವು. 6,000 ಮಟ ಸಿಕ್ಕೈತಿ. 6,000 ಮಟ ಸಿಕ್ತಂದ್ರ ಒಂದ್ ಎಕರೆಗೆ ಎಷ್ಟು ಅಮೌಂಟ್ ಆಗುತ್ರಿ ಇದು? 1 ಲಕ್ಷ ರೂಪಾಯಿ ಮಟನೂ ಉಳಿದೈತಣ್ಣ. 1 ಲಕ್ಷ ಮಟನ ಹಾ. 6,000 ಸಿಕ್ಕ ಹೋದ್ ಸರಿ. ಹಾ. ಈ ಸರಿ 2,000 ಆಗೈತಿ. ಹಾ. ಈ ಸರಿ ಕಮ್ಮಿ. ಅಂದ್ರೆ ಮೆಣಸಿನ ಗಿಡ ಅಂದ್ರೆ ಏನಂತೀರಿ ನೀವು? ಸ್ವಲ್ಪ ರೇಟ್ ಚೆನ್ನಾಗಿ ಸಿಕ್ಕರೆ ನಿಮ್ಗ ಅಮೌಂಟ್ ಹಾ ಜಾಸ್ತಿ ಅಮೌಂಟ್ ಜಾಸ್ತಿ ಹೋಗ್ತೈತಿ. ರೇಟ್ ಹೆಂಗ್ ಕಮ್ಮಿ ಇರ್ತೈತಿ ಹಂಗ ಅಮೌಂಟ್ ಕಮ್ಮಿ ಆಕ್ಯಂತ ಬರ್ತೈತಿ. ಕಮ್ಮಿ ಆಕ್ಯಂತ ಬರ್ತೈತಿ. ಒಮ್ಮೊಮ್ಮೆ 600 ರೂಪಾಯಿ ಆಗಿರ್ತೈತಿ, 800 ರೂಪಾಯಿ ಆಗಿರ್ತೈತಿ. ಅದ್ರ ಲಾಭ ಉಳಿಯಂಗಿಲ್ಲ. ಹಿಂಗಾಗಿರ್ತೈತಿ. ಹಾಕಿದ್ದು ಲಾಸ್ ಆಗೈತೆ. ಹಾ ಆಳ್ ಹಚ್ಚಿದ್ದು ಮತ್ತೆ ಅವೆಲ್ಲ ಖರ್ಚು ಮೈ ಮ್ಯಾಗ ಆಗಿರ್ತೈತಿ. ಅವ್ರಿಗೆ 600 ರೂಪಾಯಿ ಹೋಗ್ಬಿಡ್ತು ಒಂದ್ ಕ್ವಿಂಟಲ್ಗೆ. 6 ರೂಪಾಯಿ ಕೆಜಿ ಹಿಡ್ಕೊಂಡ್ರೆ ಅವ್ರಿಗೆ 600 ಹೋಯ್ತು. 700 ರೂಪಾಯಿದಾಗ ಏನ್ ಉಳಿತೈತಿ? ಅದು ರೇಟ್ ನಮ್ಗೆ ರೇಟ್ ಜಾಸ್ತಿ ಇತ್ತಂದ್ರೆ, ಈಗ 2,000 ಮ್ಯಾಗ ಆತಂದ್ರೆ 3,000 4,000 ಆತಂದ್ರೆ ಅದು ಹೆಂಗ ಅಮೌಂಟ್ ಜಾಸ್ತಿ ಆಕ್ಯಂತ ಹೋಗ್ತೈತಿ, ಹಂಗ ಅಮೌಂಟ್ ಉಳ್ಕೊಂತ ಹೋಗ್ತೈತಿ. ಎಷ್ಟಂದ್ರ 6,000 ಮಟ ಸಿಕ್ಕದ್ರ? ಹಾ 6,000. 6,000 ಸಿಕ್ಕೈತಿ. ನೆಕ್ಸ್ಟ್ ಟೈಮ್ ಮತ್ತೆ ಹೊಳ್ಳಿ ಕಮ್ಮಿ ಏನಾಗ್ಬಿಡುತ್ತೆ. ಇದು ಈ ವರ್ಷನ ಹೋದ ವರ್ಷದ ಹೇಳ? ಅದು ಹೋದ ವರ್ಷ 6,000 6,000 ಆಗಿತ್ತು. ಈ ವರ್ಷ 6,000 ಸಿಕ್ಕಿಲ್ಲ ನಮ್ಗೆ. ಲಾಸ್ಟ್ ಒಂದೇ ಬಿಡ ಹರಿದಿದ್ ನಾನೀಗ. ಅದು 2,000 ಸಿಕ್ಕಿತ್ತು. 2,500 ಒಂದ್ಸರಿ ಸಿಕ್ಕಿತ್ತು ಅಷ್ಟೇ. ಈಗ ನೆಕ್ಸ್ಟ್ ಟೈಮ್ ಈಗ 3,000 ಐತಿ ಅಂದಾರ, ಹರಿದ್ಮ್ಯಾಗ ಗೊತ್ತು ನಮ್ದು. ಲಾಭ ಅಂತ ಐತಿ ಇದ್ರಾಗ, ಲಾಸ್ ಅಂತ ಇಲ್ಲ. ಲಾಸ್ ಅಂತ ಇಲ್ಲ. ರೇಟ್ ಎಲ್ಲ ಸಿಕ್ತಂದ್ರೆ ಚಲೋ ಇರ್ತೈತಿ, ಯಾವ್ದು ಲಾಸ್ ಇಲ್ಲ. ಅಂದ್ರ ರೋಗ ಬರ್ಲಂಗ ಕರೆಕ್ಟ್ ಟೈಮ್ ಗೊಬ್ಬರ ಹಾಕೋದು. ಹಾ ಮೇನ್ ಅದೇ ಹರಿತಿಗೆ ಎಣ್ಣೆ ಹೊಡೆಯೋದು, ಗೊಬ್ಬರ ಹಾಕೋದು, ಹೊಲ ಹೊಡೆಯೋದು ಮಾಡ್ಕೊಂತ ಇದ್ರೆ ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಆಗ್ಬಿಡ್ತೈತಿ, ಬರ್ತೈತಿ. ಇಳುವರಿ ಬಂತು, ಸ್ವಲ್ಪ ರೇಟ್ ಸಿಕ್ತಂದ್ರೆ ಅದ್ರೊಳಗೆ ಇದ್ದಂತ ಲಾಭನೇ ಯಾವ್ದಿಲ್ಲ. ಹಿಂಗ ಎಷ್ಟು 6,000 7,000 ಸಿಕ್ಕಾಗ ಈಗ ರೇಟ್ ಒಂದೊಂದ್ ಟೈಮ್ ಕಮ್ಮಿ ಇರ್ತೈತಿ. ಅವಾಗ ಏನು ಇಷ್ಟ ಅಂತ ಹೇಳಕ್ ಆಗಲ್ಲ. ಸ್ಪ್ರೇ ಮಾಡೋದು ಸಿಗತ್ರಿ, ಆಮೇಲೆ ನೀವು ನೆಲಕ್ ಹಾಕೋದು ಸಿಗ್ತೈತಿ. ಅಂದ್ರ ಬಕೆಟ್ ಒಳಗ ಸಿಗ್ತೈತಿ, ಆಮೇಲೆ ಪ್ಯಾಕೆಟ್ ಒಳಗೆ ಬರೋದು 5ರಿಂದ 10 kg ಎಕರೆಗೆ. ಅದು ಮೈಕ್ರೋನೆಟ್ ಅಂತ ಯಾವ ಕಂಪ್ನಿ? ಈ ಬಾಳ ಅದಾವ್ರಿ ಕಂಪ್ನಿಗಳೆಲ್ಲ, ಬಾಳ ಅದಾವ. ಏನಿಲ್ರಿ, ನೀವು ಸ್ಪಿಕ್ ಕಂಪ್ನಿ ಒಳಗ ಸಿಗ್ತಾವ ಮೈಕ್ರೋನ್ಯೂಟ್ರಿಯೆಂಟ್ ಅಂತಂದು. ಅಂದ್ರೆ ಒಂದೇ ಇದ್ರೊಳಗನ ಬಕೆಟ್ ಒಳಗನ ಎಲ್ಲಾ ತರದ್ ಮಿಕ್ಸ್ ಮಾಡಿರ್ತಾರ ಅವ್ರು. 12 ತರದ ಪೋಷಕಾಂಶ ಇರ್ತಾವಲ್ಲ, ಜಿಂಕು, ಬೊರಾನು, ಕ್ಯಾಲ್ಸಿಯಂ, ಮ್ಯಾಗ್ನೀಸಿಯಂ, ಸಲ್ಫರ್ ಅನ್ನೋ ಒಂದು 12 ತರದ ಪೋಷಕಾಂಶ ಇರ್ತಾವ. ಅವೆಲ್ಲವನ್ನು ಒಂದೇ ಕಂಪ್ನಿ ಒಳಗೆ ಸಿಗ್ತಾವು. ಸ್ಪಿಕ್ ಒಳಗೆ ಸಿಗುತ್ತಾ, ಮಂಗಳ ಒಳಗೆ ಸಿಗ್ತಿ, ಈಗ ಇಪ್ಕೋ ಕ್ರಿಪ್ಕೋ ಅಂತ ಎಲ್ಲ ಬಾಳ ಕಂಪ್ನಿ ಬಂದ ಗೊಬ್ಬರದ್ದು ಇರ್ತಾವ. ಈಗ ನಮ್ಮ ಈ ಹಾವೇರಿ ಭಾಗದ ಏನಿರ್ತಂದ್ರ ಸ್ಪಿಕ್ ಮಂಗಳ ಕಂಪ್ನಿ. ಆ ಕಂಪ್ನಿ ನಾವ್ ಏನಾರ ಕೊಡ್ರಿ ಸುಮ್ಮನೆ ತಗೊಂಡ್ ಹಾಕ್ತಾರ ರೈತರು. ಅಂದ್ರ ಅವ್ ಅಷ್ಟು ಬ್ರಾಂಡ್ ಅದಾವ, ಅಷ್ಟು ಕ್ವಾಲಿಟಿನ ಚೆನ್ನಾಗದಾವ. ಅದೇ ಕಂಪ್ನಿನಾದ್ರೂ ಹಾಕ್ಬೋದು. ಅದೇ ಕೇಳಿದ್ ನಾನು, ಹಂಗೆ ಕೇಳಿದ್. ನೀವು ಹಾಕ್ರಿ, ಇವನ್ನೆಲ್ಲ ಸ್ವಲ್ಪ ಹಾಕೋದ್ರಿಂದ ನಿಮ್ಗ ರೈತರಿಗೆ ಇಳುವರಿ ಜಾಸ್ತಿ ಆಗ್ತೈತಿ. ಅದರಿಂದ ಕಸು ಜಾಸ್ತಿ ಆಗುತ್ತೋ ಏನೋ ಸ್ಪ್ರೇ ಮಾಡೋದ್ರಿಂದ ಕಸು ಜಾಸ್ತಿ ಆಗುತ್ತೋ ಅಂತ ಕೇಳ್ತಾ ಇದ್ದೀವಿ. ಎರಡನ್ನೂ ಮಾಡ್ಬೇಕ್ರಿ ನಾವು. ಎರಡು ಟೈಪ್ ಮಾಡ್ಬೇಕಂದ್ರೆ ಕೆಳಗಡೆ ಹಾಕಿದ್ರ
ಹ್ಮ್. ಬೇರಿಂದ ಸಿಗ್ತತಿ. ಹ್ಮ್. ಮೇಲೆ ಹಾಕಿದ್ರ ನೀವು ಜಾಸ್ತಿ 70% ಆಹಾರ ತಯಾರಾಗೋದು ಎಲೆಗಳಿಂದ ಎಲಿಯಿಂದಾನೆ. ಪತ್ರ ಹರಿದ ಮುಖಾಂತರನ ಔಷಧಿ ಇದು ಆಹಾರ ರೆಡಿ ಆಗ್ತತಿ. ಹೌದು. ಅವಾಗ ನೀವು ಬೇರಿಗೆನೆ ಕೊಡ್ಬೇಕು. ಬೇರಿಗೆನ ಹಾಕಿದ್ರು ಆಮೇಲೆ ಮೇಲ್ಗಡೆ ಸ್ಪ್ರೇನು ಮಾಡಿದ್ರು ರೋಗ ಬರೋದು ಕಮ್ಮಿ ಆಗ್ತತಿ. ಭೂಮಿ ಒಳಗ ಎರೆಹುಳ ಜಾಸ್ತಿ ಆಗ್ತಾವ್ರಿ. ಹೌದು. ಅವ್ ಮೊದ್ಲಿಗೆ ನಾವೆಲ್ಲ ಅಲ್ಲ ಸಗಣಿ ಗೊಬ್ಬರ ಹಾಕ್ತಾ ಇದ್ರು ಅವಾಗೆಲ್ಲ ಎರೆಹುಳ ಜಾಸ್ತಿ ಇದ್ವು. ಈಗೆಲ್ಲ ಯೂರಿಯಾ ಗೊಬ್ಬರ DAP ಹಾಕಿ ಎಲ್ಲ ಹಾಳಾಗ್ಬಿಟ್ಟವು ಭೂಮಿ. ಅದಕ್ಕೆ ಅದ್ರ ಸಂಬಂಧ ನಾವ್ ಏನ್ ಮಾಡ್ಬೇಕಂದ್ರ ಮೈಕ್ರೋ ನ್ಯೂಟ್ರಿಯೆಂಟ್ಗಳನ್ನ ಹಾಕ್ಬೇಕು. ಅದ್ರೊಳಗೆ ಈ ಸಗಣಿ ಗೊಬ್ಬರದೊಳಗಿತ್ತಲ್ಲ ಆ ತರದ ಎಲ್ಲಾ ಪೋಷಕಾಂಶಗಳು ಇರ್ತಾವ. ಆಯ್ತು ನಿಮ್ ಹಾಕನ್ರಿ ಅದನ್ನ ಇವತ್ತೇ ನಮ್ಗೆ ಹೇಳಿದ್ರಲ್ಲ, ಇನ್ನು ಅದನ್ನೇ ಯೂಸ್ ಮಾಡ್ತಾ ಹೋಗೋಣ. ಎಕರೆಗೆ ಎಷ್ಟು ಯೂಸ್ ಮಾಡ್ಬೇಕ್ರಿ ಅದನ್ನೀಗ? ಅದೇನ್ ಬಾಳ್ರಿ, ಅದು ಒಂದೊಂದು ಕಂಪ್ನಿ 5 kg ಇರುತ್ತಾ, 1 kg 10 kg ಇರುತ್ತಾ. ಅದ ನೀವು 5 kg ಎಕರೆಗೆ ಒಂದು 5 kg ತಂದು ಹಾಕಿದ್ರೆ ಸಾಕು. ನೀವು ಎಕರೆಗೆ 5 kg? ಎಕರೆಗೆ ಒಂದು 5 ಇವಾಗ ಗೊಬ್ಬರ ಹಾಕ್ತಿರ್ತಾವಲ್ಲ ಅದ್ರ ಮಿಕ್ಸ್ ಮಾಡಿ ಹಾಕ್ಬೋದು. ಮಿಕ್ಸ್ ಮಾಡ್ಕೊಂಡು ಹಾಕ್ಬೋದು ನೀವು. ಅದ್ರಾಗ ಏನು ಅಂತದ್ ಏನು ಎಫೆಕ್ಟ್ ಆಗಲ್ಲ? ಎಫೆಕ್ಟ್ ಏನಿಲ್ಲ, ಅದು ಟಾನಿಕ್ ಅಲ್ಲ. ಅವಾಗ ಕುಡಿಸ್ಕೊಂಡು ಹಂಗ ಹಾಕ್ಬಿಡ್ಬೋದು ನೀವು. ಅಂದ್ರೆ ನೀವು ಔಷಧಿ ಸಿಂಪಡಣೆ ಮಾಡಂದ್ರೆ ನೀವು ಯಾವ್ದು ಸಗಣಿ ಗೊಬ್ಬರನ ಹಾಕ್ತಾ ಇಲ್ಲ. ಸಗಣಿ ಗೊಬ್ಬರ ಹಾಕ್ತಾ ಇರೋದಕ್ಕೆ ರೋಗ ಜಾಸ್ತಿ ಆಗಿರೋದು. ಅದ್ರ ಸಂಬಂಧ ನೀವು ಎಲ್ಲಾ ರೈತರು ಏನ್ ಮಾಡ್ಬೇಕು, ನಮ್ಮ ಎಲ್ಲಾ ರೈತರು ಏನ್ ಮಾಡ್ಬೇಕಂದ್ರ ಸಗಣಿ ಗೊಬ್ಬರ ಹಾಕಂದ್ರು ನಮ್ಮ ಮನ್ಯಾಗ ಎಲ್ಲಾರ ಮನ್ಯಾಗ ಎತ್ತಿಲ್ಲ, ಆಕಳಿಲ್ಲ. ಈಗ 1-2 ಅಷ್ಟೇ ಇರೋ. ಅಷ್ಟೇ. ಏನೋ ಸ್ವಲ್ಪ ಚಲೋ ಕಮ್ತಾ ಮಾಡ್ತಾನವ ಅಂತಂದ್ರೆ ಒಂದ್ 2 ಎತ್ತಿರ ಅಷ್ಟೇ. 3 ದನ ಬಿಟ್ರೆ 4 ದನ ಇರಂಗಿಲ್ಲ. ಅದ್ರ ಸಂಬಂಧ ಅದು ಎಷ್ಟು ಬಂದ್ರಿ, ಒಂದ್ 4 ದನ ಅದ ಅಂದ್ರೆ ನಿಮ್ಗ 3-4 ಟ್ರಿಪ್ ಒಂದ್ ವರ್ಷಕ್ಕೆ ಅಷ್ಟೇ. ನೀವು 1 ಎಕರೆಗೆ ಹಾಕಿದ್ರೆ ಸಾಕ. 1 ಎಕರೆಗೆ ಬೇಕಷ್ಟು 3-4 ಟ್ರಿಪ್. ಸಾಲಲ್ಲ ಅದನ್ನು ಆಕ್ಚುಲಿ. ಅದ್ರ ಸಂಬಂಧ ನಾವೇನ್ ಹೇಳೋದಂದ್ರಿ, ಸ್ವಲ್ಪ ಟಾನಿಕ್ ಗೊಬ್ಬರನ ಹಾಕ್ರಿ, ಇಳುವರಿನೂ ಜಾಸ್ತಿ ಆಗತ್ತ. ಭೂಮಿ ಇದೇನು ಮಣ್ಣು ಐತಲ್ಲ, ಇದು ಮಣ್ಣು ಭಾರಿ ಹಗರ ಆಗತ್ರಿ. ಇದು ಇವಾಗ ಹೆಂಗ್ ಆಗ್ಬಿಟ್ಟಿದೆ ಅಂದ್ರೆ ಒಂಥರ ಗಟ್ಟಿ ಆಗ್ಬಿಟ್ಟು. ಬಗ್ಗೆ ಇಷ್ಟೊತ್ತನ ಮಾಹಿತಿಯನ್ನು ಕೊಟ್ಟಂತ ಆಕಾಶ್ ಅವ್ರಿಗೆ ತುಂಬಾ ಧನ್ಯವಾದ ಹೇಳ್ತೇವ್ರಿ.